ಮಂಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವರಾಜ್. ಶೀಘ್ರದೊಳಗೆ 10,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಮಕ್ಕಳ ದಿನಾಚರಣೆಯ ಪ್ರಯುಕ್ತವಾಗಿ ಅವರು ಒಂದು ಘೋಷಣೆಯನ್ನು ಕೊಡ್ತಾರೆ. ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಆಕಾಂಕ್ಷಿ ಅಭ್ಯರ್ಥಿಗಳಲ್ಲಿ ಒಂದೇ ಒಂದು ಪ್ರಶ್ನೆ ಏನಂತಂದರೆ, ಮತ್ತೆ 10,000 ಶಿಕ್ಷಕರು ಆಗ್ತದನಾ? ಆಗೋದಾದರೆ ಇನ್ನು ಎಷ್ಟು ಟೈಮ್ ಬೇಕಾಗ್ತದೆ, ಎಷ್ಟು ತಿಂಗಳಾಗ್ತದೆ? ಈ ರೀತಿಯ ನೂರಾರು ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ ನಮ್ಮ ಶಿಕ್ಷಣ ಸಚಿವರು. ಈ ಹೇಳಿಕೆಯನ್ನು ಹೇಗೆ ನಂಬೋದು ನಾವು? ಸೊ ಇವತ್ತಿನ ಈ ಒಂದು ವಿಡಿಯೋದೊಳಗೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 135ನೇ ಜಯಂತಿಯ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ವಿಧಾನಸೌಧದೊಳಗೆ ಒಂದು ಗುರುವಾರ ದಿನ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಆ ಕಾರ್ಯಕ್ರಮದೊಳಗೆ ಒಂದು ಹುಡುಗ ಪ್ರಶ್ನೆ ಕೇಳಿದ, ಸರ್, ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದೊಳಗೆ ಶಿಕ್ಷಕರ ಕೊರತೆ ಭಾಳ ಐತಿ, ಮತ್ತು ಅದನ್ನು ನೀವು ಹೆಂಗೆ ಸಾಲ್ವ್ ಮಾಡ್ತೀರಿ ಅಂತ. ಆ ಕೇಳಿದಂಥ ಪ್ರಶ್ನೆಗೆ ಅವ್ರು ಹೇಳ್ತಾರೆ, ಕರ್ನಾಟಕದೊಳಗೆ ಅತ್ಯುತ್ತಮ ಗುಣಮಟ್ಟ ಶಿಕ್ಷಕರನ್ನು ನಾವು ನೇಮಕಾತಿಯ ಮಾಡ್ಕೊಳ್ಳೋದ್ರ ಮುಖಾಂತರ ಸರ್ಕಾರಿ ಶಾಲೆ ಕೊಡ್ತೀವಿ ಅಂತ, ಅದು ನಾವು ಒಪ್ಕೊಳ್ತೀವಿ. ಹಾಗಾದರೆ ಇಲ್ಲಿ ದೇಶದೊಳಗೆ ಅತಿ ಹೆಚ್ಚು ಶಿಕ್ಷಕರ ಕೊರತೆಯನ್ನು ಹೊಂದಿದಂಥ ರಾಜ್ಯ ನಮ್ಮ ಕರ್ನಾಟಕ ಆಗಿಬಿಟ್ಟೈತಿ. ಅದ್ರ ಬಗ್ಗೆ ಇವರು ವಿಚಾರವನ್ನು ಮಾಡ್ತಾ ಇಲ್ಲ. ಈಗ 10,000 ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ. ನಾವು ಹಿಂದಿನ ಒಂದು ರಾಜ್ಯದ ಶಿಕ್ಷಣ ಒಂದು ಇಲಾಖೆಯ ಆಯುಕ್ತರು ಹೊರಡಿಸಿದಂತಹ ಒಂದು ಪ್ರಕಟಣೆ, ಅಲ್ಲಿ PSTR ಹೆಚ್ಚಿಗೆ ಇದಾವೆ, GPT ಕಡಿಮೆ ಇದೆ, HST ಅಂತ ಭಾಳ ಕಡಿಮೆ ಇದಾವೆ. ಇನ್ನು 10,000 ಹುದ್ದೆಗಳನ್ನು ಎಲ್ಲಿಗೆ ತೊಗೊಂಬಂದ್ರು ಇವರು? ಈಗ ಆಲ್ರೆಡಿ ಒಳ ಮೀಸಲಾತಿ ಏನಿದೆಯಲ್ಲ, ಒಳ ಮೀಸಲಾತಿಯ ಸಂಬಂಧ ಮತ್ತೆ 3 ತಿಂಗಳು ಎಕ್ಸ್ಟೆಂಡ್ ಆಗಿದೆ ಅಂತ ನಮ್ಗೆ ಗೊತ್ತು. ಈಗ ಯಾವುದೇ ನೇಮಕಾತಿಗಳು ಆಗೋದಿಲ್ಲ ಅಂತ. ಈಗ ಬಜೆಟ್ ಒಳಗೆ ಆ ಅಮೌಂಟನ್ನು ತೆಗೆದಿಟ್ಟಿದ್ರಲ್ಲ ಈ ನೇಮಕಾತಿಗೆ, ಇದು ಅಮೌಂಟು ಪ್ಲಸ್ ಇನ್ನೊಂದು ಬಜೆಟನ್ನು ಹೊಡಿಸಿ ಆ ಬಜೆಟನ್ನು ಎರಡೂ ಕೂಡ ಮಿಕ್ಸ್ ಮಾಡಿ ಕರೀತಾರಾ, ಅಥವಾ ನಾವು 6,000 ಜೊತೆಗೆ ಪ್ಲಸ್ 4,000 ಮಾಡಿ ಕರಿತೇವ? ಯಾವುದೇ ಸ್ಪಷ್ಟತೆ ಇಲ್ಲ ಇಲ್ಲಿ ಎಲ್ಲವೂ ಕೂಡ ಗೊಂದಲ ಗೂಡನ್ನಾಗಿ ಮಾಡ್ತಾ ಇದ್ದಾರೆ ಹೊರತು ಯಾವುದೂ ಕೂಡ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಮತ್ತೊಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು, ಪದೇ ಪದೇ ಈ ರೀತಿಯ ಹೇಳಿಕೆಯಿಂದ ಎಲ್ಲ ಶಿಕ್ಷಕ ಆಕಾಂಕ್ಷಿ ಅಭ್ಯರ್ಥಿಗಳಲ್ಲಿ ಇವತ್ತಾಗ್ತದೆ, ನಾಡ್ದಾಗ್ತದೆ ಅಂತ ಮನೆ ಬಿಟ್ಟು ಅವರು ಲೈಬ್ರರಿಗೆ ಹೋಗ್ತಾರೆ, PG ಮಾಡ್ತಾರೆ, ಅವ್ರು ಓದ್ತಾ ಇದ್ದಾರೆ. ಅದಕ್ಕೆ ನಾವು ಮೆಚ್ಚಬೇಕಾದ್ರೆ ಸರಿ, ಬಟ್ ಎಷ್ಟು ದಿನ ಅಂತ ಅವರು ಈ ರೀತಿ ಮಾಡಬೇಕು? ಸೊ ನನ್ನ ಪ್ರಕಾರ ಬೇಗನೆ ಒಂದು ನೋಟಿಫಿಕೇಷನ್ ಆಗಬೇಕು ಅನ್ನೋದು ಒಂದು ಕೋರಿಕೆ ಅಂತಲೇ ಹೇಳ್ಬೋದು. ಇನ್ನು ಅದ್ರ ಜೊತೆಗೇ ಈ ಒಂದು ನೋಟಿಫಿಕೇಷನ್ 3-4 ತಿಂಗಳಂತೆ ಆಗಂಗಿಲ್ಲ. ಈಗ 6,000 ಹುದ್ದೆಗಳನ್ನು ಅವರು 10,000ವರೆಗೆ ಹೆಚ್ಚಿಗೆ ಮಾಡಲೇಬೇಕಾಗ್ತದೆ, ಇಲ್ಲ ಅಂತಂದ್ರೆ ನಮ್ಮ ಯಾವ ಅಭ್ಯರ್ಥಿಗಳು ಕೂಡ ಬಿಡೋದಿಲ್ಲ. ಸೊ ಹೀಗಾಗಿ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಆಗಿ ಇಟ್ಕೋರಿ. ಮತ್ತು ಅದ್ರ ಜೊತೆಗೇ ನಿಮ್ಗೆ ಯಾವುದಾದ್ರು ಡೌಟ್ಸ್ ಇದ್ರೆ, ಸೈಕಾಲಜಿ ನೋಟ್ಸ್ ಆಗಿರ್ಬೋದು, ಅದೇನು ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಯಾವುದೇ ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಿ. ಐ ವಿಲ್ ದೇರ್ ಫಾರ್ ಹೆಲ್ಪ್ ಯು. ಸೊ ನೀವು ಶಿಕ್ಷಕರ ಈ ಬಾರಿಯ ಒಂದು ನೇಮಕಾತಿಯೊಳಗೆ ನಿಮ್ಮ ಒಂದು ಹುದ್ದೆ ಫಿಕ್ಸ್ ಆಗಿರಬೇಕು ಅನ್ನೋದು ನಮ್ಮ ಆಸೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ.